ಚಿಕನ್ ಸಾರು ಮಾಡೋದಕ್ಕೆ ಮಸಾಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಾ, ಸ್ವಲ್ಪ ಬಡಿಸೊಪ್ಪು, ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಜಾಯಿಕಾಯಿ, ಆಮೇಲೆ 2 ಗೆರೆ ಬೇಸೊಪ್ಪು, ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಮೆಣಸು ಫ್ರೈ ಆಗೋಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಫ್ರೈ ಮಾಡಬೇಕು. ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡುವುದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಅದನ್ನು ಫ್ರೈ ಮಾಡಿ ತೆಗೆದಿದ್ದೀನಿ. ಇನ್ನು ಮಸಾಲೆ ಈಗ ಕೊತ್ತಂಬರಿ ಕಾಳು ಮತ್ತು ಜೀರಾ ಎಲ್ಲ ಅದನ್ನು ಕೂಡ ಫ್ರೈ ಮಾಡಿ ತೆಗಿಬೇಕು. ನಾನು ತೆಗಿತಾ ಇದ್ದೀನಿ. ನಾನು ಫ್ರೈ ಆಗ್ತಾ ಬಂತಿದ್ದು ಅದಕ್ಕೆ ನಾನು ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ. ನಾವು ಬೀಸರಲ್ಲಿಟ್ಟು ತೆಂಗಿನಕಾಯಿದ್ದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿದ್ದು, ಚೆನ್ನಾಗಿ ಫ್ರೈ ಆಗಬೇಕು. ಬಿಸಿಗಿದ್ದು ಬಿಡುತ್ತೆ, ಸ್ವಲ್ಪ ಪೈಸ್ ಥರ ಆಗಿದೆ ಇದು, ಆಯಿತಾ. ಇದು ಸ್ವಲ್ಪ ಫ್ರೈ ಆಗಬೇಕು, ಫ್ರೈ ಆಗಲಿ. ನೋಡಿ ತೆಂಗಿನಕಾಯಿ ಎಲ್ಲ ಫ್ರೈ ಆಯಿತು, ಇಷ್ಟಾದರೂ ಸಾಕು. ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡಿ ಮಸಾಲೆಯನ್ನು ಗ್ರೈಂಡರ್ಗೆ ಹಾಕಿದ್ದೀನಿ. ಇದು ಮಸಾಲೆ ಆಗಲಿ. ಈಗ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ. ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ. ಮೊದಲಿಗೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಿಂಪಲಾಗಿ ಮಸಾಲೆ ಮಾಡುವ. ಸ್ವಲ್ಪ ಫ್ರೈ ಆಗಲಿದೆ. ನಾನು 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. 1 kg 1.5 kg ಚಿಕನ್ಗೆ 1 ಕಂಡೆ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಸ್ವಲ್ಪ ಮಸಾಲೆ ಮಾಡಿ ಅಷ್ಟೇ. ನಾನು 2 ಟೊಮೆಟೊ, 1 ಕ್ಯಾಪ್ಸಿಕಮ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಕೂಡ ಫ್ರೈ ಆಗಲಿ. ಸ್ವಲ್ಪ ಅರಿಶಿನ ಪೌಡರನ್ನು ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಬಿರಿಯಾನಿ ಮಸಾಲ, 2 ಮಸಾಲ ಹಾಕಿದ್ದೀನಿ, ಅಷ್ಟು ಹಾಕಿದ್ದೀನಿ. ಸರಿ ಹಾಕಿ. ಹಾಯ್ ಗಾಯ್ಸ್, ಅಸ್ಸಲಾಮು ಅಲೈಕುಮ್. ಹೇಗಿದ್ದೀರೆಲ್ಲರೂ? ಇವತ್ತು ಮಾಡ್ತಾಯಿದ್ದೀನಿ ನಾನು ಚಿಕನ್ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ತೊಗೊಂಡಿದ್ದೀನಿ 1.5 kg ಅಷ್ಟು ಟೈಸನ್ ಚಿಕನ್. ಇದು ಕೋಳಿ ತೊಗೊಂಡಿದ್ದೆ, ಗಟ್ಟಿ ಮಾಂಸ ಇದೆ ಇದರದ್ದು. ಎಲುವು ಮತ್ತು ಮಾಂಸ ಎಲ್ಲ ಗಟ್ಟಿ ಇರೋದು. ಇದನ್ನು ನಾನೀಗ ಮಸಾಲೆ ಮಾಡ್ತಾಯಿದ್ದೀನಿ. ಮಸಾಲೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಈಗ ಚಿಕನನ್ನು ಹಾಕ್ತಾಯಿದ್ದೀನಿ ಮಸಾಲೆಗೆ. ಇನ್ನು ಕುಕ್ಕರನ್ನು ಬಾಯಿ ಲಿಡ್ ಕ್ಲೋಸ್ ಮಾಡಿ ಒಂದು 3 ಸೀಟಿ ತೆಗಿಬೇಕು. ಯಾಕೆಂದರೆ ಇದು ಗಟ್ಟಿ ಮಾಂಸ ಆಗಿರೋದ್ರಿಂದ ಇದು 3 ಸೀಟಿ ಬೇಕಾಗುತ್ತೆ. ಮಿಕ್ಸ್ ಮಾಡಿ 3 ಸೀಟಿ ತೆಗೆದ ಮೇಲೆ ತೋರಿಸ್ತೀನಿ. ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ. ಒಂದು 3 ಸೀಟಿ ತೆಗೆದಿದ್ದೀನಿ. ಮಸಾಲೆ ಕೂಡ ರೆಡಿ ಆಯಿತು. ಇನ್ನು ಮಸಾಲೆ ಹಾಕು ಇದಕ್ಕೆ. ಹಾಕ್ಬಿಟ್ಟು ಮಿಕ್ಸ್ ಮಾಡುವ. ನೀರು ಹತ್ರ ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ದೀನಿ ನಾನು. ಬೇಕಿದ್ದರೆ ಇನ್ನು ನೋಡ್ಕೊಂಡು ಹಾಕಬೇಕು. ಇನ್ನು ಕುದಿಯೋಕ್ಕಿಡುವ ಇದನ್ನು. ಸಾರು ಚೆನ್ನಾಗಿ ಕುದಿ ಬರ್ತಾ ಉಂಟು. ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನಾನು. ನಮ್ಮ ಚಿಕನ್ ಸಾರು ರೆಡಿ ಆಯಿತು. ಕೋರಿ ರೊಟ್ಟಿ ಇಟ್ಟಿದ್ದೀನಿ, ಸ್ವಲ್ಪ ಇಟ್ಟಿದ್ದೀನಿ. ಬೇಸಿಗೆಗಾಲದಲ್ಲಿ ಏನು ತಿನ್ನೋಕ್ಕಾಗೋದಿಲ್ಲ. ಸ್ವಲ್ಪ ನೀರೆಲ್ಲ ಕುಡಿದ್ರೆ ತುಂಬ ಹೊಟ್ಟೆ ತುಂಬ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇಟ್ಟಿದ್ದೀನಿ. ಚಿಕನ್ ಸಾರು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಾಗಿದೆ. ಸಿಂಪಲಾಗಿ ಮಾಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡೋದು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.